ಶ್ರೀಮಂತರು ಲೋನನ್ನು ಮಾಡ್ತಾರೆ, ಇನ್ನೂ ಶ್ರೀಮಂತರಾಗ್ತಾ ಹೋಗ್ತಾರೆ. ಮಿಡ್ಲ್ ಕ್ಲಾಸ್ ಆದ ನಾವು ಲೋನನ್ನು ಮಾಡ್ತೀವಿ, ಇನ್ನೂ ಬಡವರಾಗ್ತಾ ಹೋಗ್ತೀವಿ. ಇದು ಹೇಗೆ ಸಾಧ್ಯ? ಶ್ರೀಮಂತರಾದವರು ಮಿಡ್ಲ್ ಕ್ಲಾಸ್ ಅವರಿಂದ ಹೇಗೆ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾರೆ, ಅದರಿಂದ ಅವರಿಗೆ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನು ಅಚೀವ್ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಶ್ರೀಮಂತರು ಹೆಚ್ಚಾಗಿ ಅಸೆಟ್ ಬಗ್ಗೆ ಥಿಂಕ್ ಮಾಡ್ತಾರೆ, ಇನ್ಕಮ್ ಬಗ್ಗೆ ಥಿಂಕ್ ಮಾಡೋದಿಲ್ಲ. ಮಿಡ್ಲ್ ಕ್ಲಾಸ್ ಪೀಪಲ್ ಆದ ನಾವು ಏನು ಮಾಡ್ತೀವಿ, ಇನ್ಕಮ್ ಬಗ್ಗೆ ಥಿಂಕ್ ಮಾಡ್ತೀವಿ, ಮಂತ್ಲಿ ಸ್ಯಾಲರಿ ಬಗ್ಗೆ ಥಿಂಕ್ ಮಾಡ್ತೀವಿ. ಬಟ್ ಶ್ರೀಮಂತರು ಅಸೆಟ್ ಬಗ್ಗೆ ಥಿಂಕ್ ಮಾಡ್ತಾರೆ. ಅಸೆಟನ್ನು ಬಿಲ್ಡ್ ಮಾಡಿ ಆ ಅಸೆಟ್ಟಿಂದ ಹೇಗೆ ಇನ್ಕಮನ್ನು ಜನರೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತಾರೆ. ಅವರು ಹಣದಿಂದ ಹಣವನ್ನು ದುಡಿಯೋ ಬಗ್ಗೆ ಥಿಂಕ್ ಮಾಡ್ತಾ ಇರ್ತಾರೆ. ಬಟ್ ನಾವು ಮಂತ್ಲಿ ಇಷ್ಟು ಸ್ಯಾಲರಿ ಸಿಕ್ಕರೆ ಸಾಕು ಎನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ದುಡಿತಾ ಇರ್ತೀವಿ. ಶ್ರೀಮಂತರು ಯಾವುದೊಂದು ಪಾಯಿಂಟಲ್ಲಿ ಅಪಾರ್ಚುನಿಟಿಯನ್ನು ನೋಡಿರ್ತಾರೆ, ಅದಕ್ಕೋಸ್ಕರ ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ತಗೊಂಡಿರ್ತಾರೆ. ಅದ್ರ ಮೇಲೆ ಒಂದಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಾರೆ, ಅಲ್ಲಿ ಒಂದಷ್ಟು ಗ್ರೋತನ್ನು ಮಾಡ್ತಾರೆ. ಸೊ ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋಗಿ ಅವರು ಒಂದಷ್ಟು ವೆಲ್ತ್ ಅನ್ನ ಬಿಲ್ಡ್ ಮಾಡಿರ್ತಾರೆ. ಬಟ್ ಮಿಡ್ಲ್ ಕ್ಲಾಸ್ಗಳು ಒಂದಷ್ಟು ಜನ ಈ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತೆಗೆದುಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ. ಅದೇ ರೀತಿ ಈ ರೀತಿ ಅಸೆಟ್ ಅನ್ನ ಬಿಲ್ಡ್ ಮಾಡುವಂಥದ್ದು ಅಥವಾ ಹಣದಿಂದ ಹಣವನ್ನು ಅರ್ನ್ ಮಾಡುವಂಥ ಮೈಂಡ್ ಸೆಟ್ ಇರೋದಿಲ್ಲ. ಹಣದಿಂದ ಹಣವನ್ನು ಅರ್ನ್ ಮಾಡೋದು ಅಂತ ಹೇಳಿದ್ರೆ ಒಂದಷ್ಟು ಹಣವನ್ನು ಸೇವ್ ಮಾಡಿ ಅದನ್ನು ಇನ್ವೆಸ್ಟ್ ಮಾಡಿ ಅದರಿಂದ ಒಂದಷ್ಟು ರಿಟರ್ನನ್ನು ಜನರೇಟ್ ಮಾಡೋದು ಕೂಡ ಹಣದಿಂದ ಹಣವನ್ನು ಅರ್ನ್ ಮಾಡೋದಾಗತ್ತೆ. ಸೊ ಹಾಗಾಗಿ ನಾವು ನಮ್ಮ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಬೇಕಾಗತ್ತೆ. ಒಂದಷ್ಟು ಸೇವಿಂಗನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಆ ಸೇವಿಂಗ್ ಮುಖಾಂತರ ಒಂದಷ್ಟು ರಿಸ್ಕನ್ನು ತಗೊಂಡು ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ತಗೊಂಡು ಒಂದಷ್ಟು ರಿಟರ್ನನ್ನು ಜನರೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಶ್ರೀಮಂತರು ಲಾಂಗ್ ಟರ್ಮ್ ಬಗ್ಗೆ ಥಿಂಕ್ ಮಾಡ್ತಾರೆ, ಮಿಡ್ಲ್ ಕ್ಲಾಸ್ ಪೀಪಲ್ ಕೇವಲ ಶಾರ್ಟ್ ಟರ್ಮ್ ಬಗ್ಗೆ ಥಿಂಕ್ ಮಾಡ್ತಾರೆ. ಕ್ವಿಕ್ ಆಗಿ ರಿಚ್ ಆಗಬೇಕು ಅಥವಾ ಕ್ವಿಕ್ ಆಗಿ ನಾನೇನೋ ಅರ್ನ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಮಿಡ್ಲ್ ಕ್ಲಾಸ್ ಪೀಪಲ್ ಅಲ್ಲಿ ಹೆಚ್ಚಾಗಿ ಇರುತ್ತೆ. ಬಟ್ ಅದು ಸಾಧ್ಯ ಆಗೋದಿಲ್ಲ. ಈ ರೀತಿ ಕ್ವಿಕ್ ಆಗಿ ಅರ್ನ್ ಮಾಡಬೇಕು, ಕ್ವಿಕ್ ಆಗಿ ರಿಚ್ ಆಗಬೇಕು ಎನ್ನುವಂಥ ಒಂದು ಇಂಟೆನ್ಷನ್ ಅನ್ನು ಇಟ್ಕೊಂಡು ಅಲ್ಪ ಸ್ವಲ್ಪ ಇದ್ದ ಸೇವಿಂಗ್ ಅನ್ನ ಒಂದಷ್ಟು ರಿಸ್ಕಿ ಸ್ಕೀಮ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅಲ್ಲಿ ತನ್ನ ಎಲ್ಲ ಹಣವನ್ನು ಕಳ್ಕೊಳ್ತಾರೆ. ಅಲ್ಲಿ ಯಾವುದೇ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಿಲ್ಲ. ಬ್ಲೈಂಡ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ, ತನ್ನ ಹಣವನ್ನೆಲ್ಲ ಕಳ್ಕೊಳ್ತಾರೆ. ಈ ರೀತಿ ಎಷ್ಟೋ ಗೆಟ್ ರಿಚ್ ಕ್ವಿಕ್ ಸ್ಕೀಮ್ಗಳ ಬಗ್ಗೆ ನೀವು ನೋಡಿರ್ಬೋದು. ಅಲ್ಲಿ ಮೆಜಾರಿಟಿ ಜನ ಹಣವನ್ನ ಕಳ್ಕೊಂಡಿರೋದು ಹೊತ್ತು ಹಣವನ್ನ ಅರ್ನ್ ಮಾಡಲಿಲ್ಲ. ಸೊ ಹಾಗಾಗಿ ಕ್ವಿಕ್ ಆಗಿ ನಮ್ಗೇನೋ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಒಂದಷ್ಟು ಟೈಮ್ ಅನ್ನ ಕೊಡಬೇಕಾಗತ್ತೆ. ಒಂದು ಎಕ್ಸಾಂಪಲ್ ಅನ್ನು ನೋಡೋದಾದ್ರೂ ಕೂಡ ನಾವು ವಾರೆನ್ ಬಫೆಟ್ ನ ಎಕ್ಸಾಂಪಲ್ ಅನ್ನ ತೆಗೆದುಕೊಳ್ಳೋಣ. ಪ್ರಪಂಚದ ಬೆಸ್ಟ್ ಇನ್ವೆಸ್ಟರ್ ವಾರೆನ್ ಬಫೆಟ್ ನ ಎಕ್ಸಾಂಪಲ್ ಅನ್ನ ತೆಗೆದುಕೊಳ್ಳೋಣ. ಅವರಿಗೆ 14 ವರ್ಷ ಇರುವಾಗ ಅವರ ಹತ್ರ ಅವರ ನೆಟ್ ವರ್ತ್ $5,000 ಇತ್ತು. ಅವರಿಗೆ 30 ವರ್ಷ ಆಗುವಾಗ ಅವರ ನೆಟ್ ವರ್ತ್ $1 ಮಿಲಿಯನ್ ಆಗುತ್ತೆ. ಅದೇ ಅವರಿಗೆ 50 ವರ್ಷ ಆಗುವಾಗ $370 ಮಿಲಿಯನ್ ಆಗುತ್ತೆ. ಸೊ ಮೊದಲ 20 ವರ್ಷದಲ್ಲಿ ಅವರ ಗ್ರೋತ್ ಯಾವ ರೀತಿ ಆಯಿತು, ನೆಕ್ಸ್ಟ್ 20 ವರ್ಷದಲ್ಲಿ ಗ್ರೋತ್ ಯಾವ ರೀತಿ ಆಯಿತು ಅಂತ ನಾವು ನೋಡಬೇಕಾಗತ್ತೆ. ಸೊ ಅಲ್ಲಿ ಒಂದಷ್ಟು ಟೈಮನ್ನು ಕೊಟ್ಟಾಗ ಮಾತ್ರ ನಮಗೆ ಬೆಟರ್ ಆಗಿ ಗ್ರೋತ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ರಿಚ್ ಪೀಪಲ್ ಏನು ಮಾಡ್ತಾರೆ, ಒಂದು ಲಾಂಗರ್ ಟೈಮ್ ಪೀರಿಯಡ್ ಅನ್ನು ಇಟ್ಕೊಳ್ತಾರೆ, ಒಂದು ಪ್ರಾಪರ್ ಆದ ಪ್ಲಾನ್ ಅನ್ನು ಮಾಡ್ತಾರೆ, ಆ ಪ್ಲಾನ್ಗೆ ಅನುಗುಣವಾಗಿ ಆಕ್ಟ್ ಮಾಡ್ತಾರೆ. ಹಾಗಾಗಿ ಲಾಂಗ್ ಟರ್ಮ್ ಅಲ್ಲಿ ಅವರಿಗೆ ಗ್ರೋತ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ, ಹಣವನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ, ವೆಲ್ತ್ ಅನ್ನ ಬಿಲ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮಿಡ್ಲ್ ಕ್ಲಾಸ್ ಪೀಪಲ್ ಅಲ್ಲಿ ಈ ರೀತಿ ಥಿಂಕಿಂಗ್ ಇರೋದಿಲ್ಲ. ಅವರು ಶಾರ್ಟ್ ಟರ್ಮ್ ಬಗ್ಗೆ ಥಿಂಕ್ ಮಾಡಿ ವೆಲ್ತ್ ಅನ್ನ ಬಿಲ್ಡ್ ಮಾಡಲಿಕ್ಕೆ ಫೇಲ್ ಆಗ್ತಾರೆ. ಶ್ರೀಮಂತರು ಮೊದಲು ಸೇವ್ ಮಾಡ್ತಾರೆ, ನೆಕ್ಸ್ಟ್ ಖರ್ಚು ಮಾಡ್ತಾರೆ. ಮಿಡ್ಲ್ ಕ್ಲಾಸ್ ಪೀಪಲ್ ಹೆಚ್ಚಾಗಿ ಏನು ಮಾಡ್ತಾರೆ, ಮೊದಲು ಖರ್ಚು ಮಾಡ್ತಾರೆ, ನೆಕ್ಸ್ಟ್ ಉಳಿದ್ರೆ ಮಾತ್ರ ಸೇವಿಂಗ್ ಅನ್ನ ಮಾಡ್ಲಿಕ್ಕೆ ಹೋಗ್ತಾರೆ. ಇದು ಇರುವಂತ ದೊಡ್ಡ ಡಿಫರೆನ್ಸ್. ಮಿಡ್ಲ್ ಕ್ಲಾಸ್ ಪೀಪಲ್ ಸ್ಯಾಲರಿ ಬಂದ ತಕ್ಷಣ ಒಂದಷ್ಟು ಎಕ್ಸ್ಪೆನ್ಸಸ್ ಅನ್ನ ಮಾಡ್ತಾರೆ. ಕೆಲವರು ಒಂದಷ್ಟು ಅನ್ನೆಸೆಸರಿ ಎಕ್ಸ್ಪೆನ್ಸ್ ಗಳನ್ನ ಮಾಡ್ತಾರೆ. ಅದು ಅಗತ್ಯ ಇರದೇ ಇರಬಹುದು. ಮಂತ್ ಎಂಡ್ ಆಗುವಾಗ ಅವರ ಬ್ಯಾಂಕ್ ಅಕೌಂಟ್ ಖಾಲಿ ಆಗುತ್ತೆ. ಬಟ್ ಶ್ರೀಮಂತರು ಏನು ಮಾಡ್ತಾರೆ, ಒಂದಷ್ಟು ಇನ್ಕಮ್ ಬಂದ ತಕ್ಷಣ ಅದನ್ನು ಸೇವ್ ಮಾಡ್ತಾರೆ, ಅದನ್ನು ಇನ್ನೊಂದಿಷ್ಟು ಅಸೆಟ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅಲ್ಲಿ ಹಣವನ್ನು ಅರ್ನ್ ಮಾಡಲಿಕ್ಕೆ ನೋಡ್ತಾರೆ. ಬಟ್ ನಾವು ಎಕ್ಸ್ಪೆನ್ಸಿವ್ ಥಿಂಗ್ಸ್ಗಳನ್ನು ಪರ್ಚೇಸ್ ಮಾಡ್ತೀವಿ, ಅನ್ನೆಸೆಸರಿ ವಸ್ತುಗಳನ್ನು ಪರ್ಚೇಸ್ ಮಾಡ್ತೀವಿ, ಅಲ್ಲಿ ಹಣವನ್ನು ವೇಸ್ಟ್ ಮಾಡ್ತೀವಿ. ಬಟ್ ಶ್ರೀಮಂತರು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾರೆ. ಮೊದಲು ಸೇವ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅಲ್ಲಿ ಒಂದಷ್ಟು ಇನ್ಕಮ್ ಜನರೇಟ್ ಆದ ಇನ್ಕಮ್ ಅನ್ನು ಅವರು ನೆಕ್ಸ್ಟ್ ಖರ್ಚು ಮಾಡ್ತಾರೆ. ನಾವು ಈ ರೀತಿ ಮಾಡೋದಿಲ್ಲ. ರಿಚ್ ಪೀಪಲ್ ಲೋನ್ ಅನ್ನು ಮಾಡಿಕೊಂಡು ಅಸೆಟ್ ಅನ್ನ ಬಿಲ್ಡ್ ಮಾಡ್ತಾರೆ. ಮಿಡ್ಲ್ ಕ್ಲಾಸ್ ಪೀಪಲ್ ಲೋನ್ ಅನ್ನ ಮಾಡಿ ಡಿಪ್ರಿಸಿಯೇಟಿಂಗ್ ಅಸೆಟ್ ಗಳ ಮೇಲೆ ಖರ್ಚು ಮಾಡ್ತಾರೆ. ಮಿಡ್ಲ್ ಕ್ಲಾಸ್ ಪೀಪಲ್ ಹೆಚ್ಚಾಗಿ ಯಾವುದಕ್ಕೆ ಲೋನ್ ಮಾಡ್ತಾರೆ, ಯಾವ ವಸ್ತುವಿನ ಬೆಲೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ, ಡಿಪ್ರಿಸಿಯೇಟಿಂಗ್ ಅಸೆಟ್ಗಳು ಏನಿರುತ್ತೆ ಅವುಗಳ ಮೇಲೆ ಹೆಚ್ಚಾಗಿ ಲೋನ್ ಅನ್ನ ಮಾಡ್ತಾರೆ. ಅಲ್ಲಿ ಯಾವುದೇ ವ್ಯಾಲ್ಯೂ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಕಾರ್ ಲೋನ್ ಆಗಿರ್ಬೋದು. ಬಟ್ ರಿಚ್ ಪೀಪಲ್ ಏನು ಮಾಡ್ತಾರೆ, ಲೋನ್ ಮಾಡ್ತಾರೆ, ಅದನ್ನ ಯಾವುದೇ ಒಂದು ಬಿಸ್ನೆಸ್ ಮೇಲೆ ಹಾಕ್ತಾರೆ, ಎಲ್ಲೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅಲ್ಲಿ ಒಂದಷ್ಟು ರಿಟರ್ನ್ ಜನರೇಟ್ ಆಗುತ್ತೆ. ಆ ರಿಟರ್ನ್ ಇಂದ EMI ಕಟ್ತಾ ಹೋಗ್ತಾರೆ, ಒಂದಷ್ಟು ವೆಲ್ತ್ ಅನ್ನ ಬಿಲ್ಡ್ ಮಾಡ್ತಾರೆ. ಬಟ್ ಮಿಡ್ಲ್ ಕ್ಲಾಸ್ ಪೀಪಲ್ಗಳು ಯಾವುದೇ ವ್ಯಾಲ್ಯೂ ಜನರೇಟ್ ಆಗದಿರುವ ವಸ್ತುಗಳ ಮೇಲೆ ಲೋನ್ ಮಾಡಿ ಹಣವನ್ನು ಖರ್ಚು ಮಾಡ್ತಾರೆ, ತಾನು ದುಡಿದ ಹಣವನ್ನು EMI ಕಟ್ತಾ ಹೋಗ್ತಾರೆ. ಎಟ್ ದಿ ಎಂಡ್ ಅವರಿಗೆ ಅಲ್ಲಿ ಯಾವುದೇ ವ್ಯಾಲ್ಯೂ ಬಿಲ್ಡ್ ಆಗೋದಿಲ್ಲ. ಸೊ ಹಾಗಾಗಿ ಮೊದಲು ನಾವು ಅಸೆಟನ್ನು ಬಿಲ್ಡ್ ಮಾಡಲಿಕ್ಕೆ ನೋಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಯಾವುದೊಬ್ಬ ರಿಚ್ ಪರ್ಸನ್ ಅನ್ನು ತಗೊಳ್ಳಿ, ಅವ್ರ ಹತ್ರ ಇರುವ ಕಾರ್ನ ವ್ಯಾಲ್ಯೂವನ್ನು ನೋಡಿ. ಅವರ ನೆಟ್ವರ್ತ್ನ ಒಂದು ಸ್ಮಾಲ್ ವ್ಯಾಲ್ಯೂ ಆಗುತ್ತೆ, ಸ್ಮಾಲ್ ಪರ್ಸೆಂಟೇಜ್ ಆಗುತ್ತೆ ಆ ಕಾರ್ನ ವ್ಯಾಲ್ಯೂ. ಬಟ್ ಮಿಡ್ಲ್ ಕ್ಲಾಸ್ ಪೀಪಲನ್ನು ತಗೊಳ್ಳಿ, ಅವರ ಕಾರ್ನ ವ್ಯಾಲ್ಯೂ ನೋಡಿ, ಅದೇ ರೀತಿ ಅವರ ನೆಟ್ವರ್ತ್ ನೋಡಿ. ಮೆಜಾರಿಟಿ ಕೇಸಲ್ಲಿ ಅವರ ನೆಟ್ವರ್ತ್ಗಿಂತ ಆ ಕಾರ್ನ ವ್ಯಾಲ್ಯೂವೇ ಜಾಸ್ತಿ ಇರುತ್ತೆ. ಅಷ್ಟು ದೊಡ್ಡ ಕಾರನ್ನು ತಗೊಳ್ತಾರೆ, ಅದ್ರ ಮೇಲೆ ಲೋನ್ ಅನ್ನು ಮಾಡ್ತಾರೆ. ಆ ಲೋನ್ ಎಂಡ್ ಆಗುವಾಗ ಅವರು ಕಷ್ಟಪಟ್ಟು ದುಡಿದ ಒಂದಷ್ಟು ಹಣ ಅಲ್ಲಿ
ಆ ಕಾರ್ ಮೇಲೆ ಹೋಗಿರುತ್ತೆ, ಖರ್ಚಾಗಿರುತ್ತೆ. ಬಟ್ ರಿಚ್ ಪೀಪಲ್ ಈ ರೀತಿ ಥಿಂಕ್ ಮಾಡೋದಿಲ್ಲ. ಮೊದಲು ಒಂದಷ್ಟು ಸಾಧ್ಯವಾದಷ್ಟು ಅಸೆಟನ್ನು ಬಿಲ್ಡ್ ಮಾಡ್ತಾರೆ, ಅದರ ಮೇಲೆ ನೆಕ್ಸ್ಟ್ ಎಕ್ಸ್ಪೆನ್ಸಿವ್ ವಸ್ತುಗಳ ಮೇಲೆ ಖರ್ಚು ಮಾಡ್ತಾರೆ. ಅವರು ಸ್ಪೆಂಡ್ ಮಾಡುವಂಥ ಅಮೌಂಟ್ ಅವರ ನೆಟ್ವರ್ಕ್ಗೆ ಕಂಪೇರ್ ಮಾಡಿದಾಗ ಒಂದು ಸ್ಮಾಲ್ ಅಮೌಂಟ್ ಆಗಿರುತ್ತೆ. ಯಾಕೆ ಕೇಳಿದ್ರೆ ಆಲ್ರೆಡಿ ಅವರು ಒಂದಷ್ಟು ಸೇವಿಂಗನ್ನು ಮಾಡಿ ವೆಲ್ತನ್ನು ಬಿಲ್ಡ್ ಮಾಡಿರ್ತಾರೆ. ಸೊ ಇನಿಷಿಯಲಿ ಒಂದಷ್ಟು ಟೈಮನ್ನು ಕೊಟ್ಟಿರ್ತಾರೆ. ಅವರು ಶಾರ್ಟ್ ಟರ್ಮ್ ಬಗ್ಗೆ ಥಿಂಕ್ ಮಾಡೋದಿಲ್ಲ, ಲಾಂಗ್ ಟರ್ಮ್ ಬಗ್ಗೆ ಥಿಂಕ್ ಮಾಡಿ ಅದರ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಆ ರೀಸನಿಂದ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದಾಗ ಅವರ ವೆಲ್ತ್ ಬಿಲ್ಡ್ ಆಗುತ್ತೆ. ಅದರ ನಂತರ ಅವರು ಒಂದಷ್ಟು ಎಕ್ಸ್ಪೆನ್ಸಿವ್ ವಸ್ತುಗಳ ಮೇಲೆ ಖರ್ಚು ಮಾಡ್ತಾರೆ. ಅದು ಅವರ ನೆಟ್ವರ್ಕ್ಗೆ ಯಾವುದೇ ಎಫೆಕ್ಟನ್ನು ಬೀಳೋದಿಲ್ಲ. ಬಟ್ ನಾವೇನು ಮಾಡ್ತೀವಿ, ಇನಿಷಿಯಲಿ ಒಂದಷ್ಟು ಇನ್ಕಮ್ ಬಂದ ತಕ್ಷಣವೇ ಈ ರೀತಿ ಅನ್ನೆಸೆಸರಿ ಖರ್ಚನ್ನು ಮಾಡ್ತೀವಿ, ಎಕ್ಸ್ಪೆನ್ಸಿವ್ ಥಿಂಗ್ಸನ್ನು ಪರ್ಚೇಸ್ ಮಾಡ್ತೀವಿ. ಆ ರೀಸನಿಂದ ನಮ್ಮ ಮೆಜಾರಿಟಿ ಇನ್ಕಮ್ ಆ ಕಡೆ ಹೋಗುತ್ತೆ, ಸೇವಿಂಗ್ ಕಡೆ ಹೋಗೋದಿಲ್ಲ, ವೆಲ್ತನ್ನು ಬಿಲ್ಡ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ನಾವು ನಮ್ಮ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ ಸೇವಿಂಗ್ ಕಡೆ ಗಮನವನ್ನು ಕೊಡಬೇಕಾಗತ್ತೆ, ಲಾಂಗ್ ಟರ್ಮ್ ಬಗ್ಗೆ ಥಿಂಕ್ ಮಾಡಬೇಕಾಗತ್ತೆ, ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಒಂದಷ್ಟು ರಿಟರ್ನನ್ನು ಜನರೇಟ್ ಮಾಡಬೇಕಾಗತ್ತೆ, ರಿಸ್ಕನ್ನು ಕ್ಯಾಲ್ಕುಲೇಟಿವ್ ಆಗಿ ತೆಗೆದುಕೊಳ್ಬೇಕಾಗತ್ತೆ. ಬ್ಲೈಂಡ್ ಆಗಿ ರಿಸ್ಕ್ ತಗೊಳ್ಳೋದಲ್ಲ, ಒಂದು ಪ್ಲಾನಿಂಗ್ ಹಾಗೆ ಪ್ರೋಸೆಸನ್ನು ಫಾಲೋ ಮಾಡಬೇಕಾಗತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.